ಮಾರುಕಟ್ಟೆಯಲ್ಲಿ 1 ಲೀಟರ್ ಶುದ್ಧೀಕರಿಸಿದ ಕುಡಿಯುವ ನೀರಿನ ಬೆಲೆ 20 ರೂಪಾಯಿ. ನಾವು 20 ಲೀಟರ್ ಶುದ್ಧೀಕರಿಸಿದ ನೀರನ್ನು 5 ರೂಪಾಯಿಗೆ ನೀಡುತ್ತೇವೆ. ಇದು ವ್ಯಾಪಾರೀಕರಣದ ದೃಷ್ಟಿಯ ಪೈಪೋಟಿಯಲ್ಲ. ಸಮಾಜದ ಕೆಳವರ್ಗದ ಜನರಿಗೂ ಶುದ್ಧ ಕುಡಿಯುವ ನೀರು ದೊರೆಯಲಿ ಎಂಬ ಭಾವನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಗುರಿ ಎಂದು ಹಾಸನ ಜಿಲ್ಲಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಮಹಾಬಲ ಕುಲಾಲ್ ಹೇಳಿದರು. ಅವರು ಹೋಬಳಿಯ ಚಿಕ್ಕ ಯರಗನಾಳು ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 612ನೇ ಶುದ್ಧ ಗಂಗಾ ಘಟಕ ಉದ್ಘಾಟಿಸಿ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 10 ಲಕ್ಷ ಯರಗನಾಳು ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೈಎಂ ಮಲ್ಲೇಶ್ ದಾನವಾಗಿ ನೀಡಿರುವ 3 ಲಕ್ಷ ರೂಪಾಯಿಗಳಿಂದ ತಾಲೂಕಿನ 41ನೇ ಘಟಕ ಪ್ರಾರಂಭವಾಗಿದ್ದು, ಯರಗನಾಳು ಸುತ್ತಮುತ್ತಲ ಜನತೆ ಉಪಯೋಗವನ್ನು ಪಡೆದುಕೊಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 1,000 ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಮಂಜೂರಾತಿ ದೊರೆತಿದ್ದು, ಕೆಲವೇ ದಿನಗಳಲ್ಲಿ ಹೂಳೆತ್ತುವ ಕಾರ್ಯ ಪ್ರಾರಂಭವಾಗಲಿದೆ. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪಾಳು ಬಿದ್ದ ಮನೆಗಳಲ್ಲಿ ಜೀವನ ಸಾಗಿಸುತ್ತಿರುವ ಅತ್ಯಂತ ದುರ್ಬಲ ವರ್ಗದ ಕುಟುಂಬಗಳನ್ನು ಗುರುತಿಸಿ 1,50,000 ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಕೊಡುವುದರ ಜೊತೆಗೆ ಉಚಿತವಾಗಿ ಗೃಹ ಉಪಯೋಗಿ ಕಿಟ್ ನೀಡಲಾಗುವುದು. ದೇವಾಲಯಗಳ ಜೀರ್ಣೋದ್ಧಾರ, ರುದ್ರಭೂಮಿ, ವೃದ್ಧಾಪಿ ವೇತನ, ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಜ್ಞಾನ ವಿಕಾಸ ಯೋಜನೆ ಅಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಕ್ಲಾಸ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಧನಸಹಾಯ ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಯರಗನಾಳು ಮಲ್ಲೇಶ್, ತಾಲೂಕು ಯೋಜನಾಧಿಕಾರಿ ಅಕ್ಷತಾ ರೈ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮಧುಸೂದನ್, ತೀರ್ಥಮ್ಮ, ಪಿಎಸಿಸಿ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ನಂಜುಂಡೇಗೌಡ, ಗ್ರಾಮದ ಮುಖಂಡರಾದ ಕಾಂತರಾಜು, ಎಲ್ಐಸಿ ರುದ್ರೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. 2009ರಲ್ಲಿ ನಾವು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಧಾರವಾಡ ಮತ್ತು ಈ ಭಾಗ ಅಂದರೆ ಕಡೂರು, ಚಿಕ್ಕಮಗಳೂರು ಜಿಲ್ಲೆಯ ಈ ವ್ಯವಸ್ಥೆಗೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವ ಕುಡಿಯುವ ನೀರಿನ ಒಂದು ಗುಣಮಟ್ಟವನ್ನು ನೋಡಿದಾಗ ಭಾಳಷ್ಟು ಅದರಲ್ಲಿ ಅದು ಯೋಗ್ಯವಲ್ಲದ ನೀರು ಅನ್ನುವಂಥದ್ದನ್ನು ಫ್ಲೋರೈಡ್ ಇದೆ. ಆ ಕಾರಣಕ್ಕಾಗಿ ಅದು ಕುಡಿಯಲಿಕ್ಕೆ ನೀರು ಸರಿಯಲ್ಲ ಅನ್ನುವಂಥದ್ದು ತಿಳಿಯಿತು. ಜನಸಾಮಾನ್ಯರು ಧರ್ಮಸ್ಥಳಕ್ಕೆ ಬಂದಾಗ ನಮಗೆ ಒಂದು ಯೋಗ್ಯವಾದ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಲ್ಲಿ ಅನೇಕ ಭಕ್ತರು ವಿನಂತಿಸಿಕೊಂಡ ಮೇರೆಗೆ 2009ರಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಬಹುಶಃ ಆವಾಗ ಭಾಳಷ್ಟು ಈ ನೀರಿನ ಬಗ್ಗೆ ಮತ್ತು ಈ ಒಂದು ಕುಡಿಯುವ ನೀರಿಗೆ ಶುದ್ಧವಾದ ನೀರನ್ನು ಕುಡಿಬೇಕನ್ನುವಂಥ ಅವೇರ್ನೆಸ್ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಆದರೂ ಅಲ್ಲಲ್ಲಿ ನಮ್ಮ ಜನಪ್ರತಿನಿಧಿಗಳು, ಪಂಚಾಯಿತಿ ಮತ್ತು ಎಲ್ಲ ನಮ್ಮ ಸ್ವಸಹಾಯ ಸಂಘಗಳ ಮೂಲಕ ನೀರು ಬಳಕೆ ಮಾಡುವಾಗ ಶುದ್ಧ ನೀರನ್ನು ಬಳಕೆ ಮಾಡಿದರೆ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ಬಹುಶಃ ಅನೇಕ ಕಡೆಗಳಲ್ಲಿ ಬೇಡಿಕೆ ಬಂತು. ಇವತ್ತು ಸುಮಾರು 16 ಕೋಟಿ ರೂಪಾಯಿ ಖರ್ಚಿನಲ್ಲಿ 612ನೇ ಈ ಒಂದು ಶುದ್ಧ ನೀರಿನ ಘಟಕವನ್ನು ಇಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಈ ಒಂದು ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭ ಮಾಡುವಂಥ ಸಂದರ್ಭವನ್ನು ಅನೇಕ ಜನ ಅದರಲ್ಲಿರುವ ಆ ಒಂದು ಒಳಿತನ್ನು ಕಂಡು ಬಹುಶಃ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸರಕಾರ ಮಟ್ಟದಲ್ಲಿ ಕೂಡ ಈ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗೆ ಒತ್ತನ್ನು ಕೊಟ್ಟು ಇವತ್ತು ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾರ್ಡ್ಗಳಲ್ಲಿ ಇರ್ಬೋದು ಈ ಶುದ್ಧ ನೀರಿನ ಘಟಕಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಆದರೆ ಜನರಲ್ಲಿ ಇನ್ನೂ ಕೂಡ ನಾವು ಖಂಡಿತವಾಗಿ ಕುಡಿಯುವ ನೀರಿನ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಕುಡಿಯುವಂಥದ್ದು ಬಹಳ ಅಗತ್ಯ ಇದೆ ಅನ್ನುವಂಥದ್ದನ್ನು ಒತ್ತಿ ಹೇಳುವಂಥದ್ದನ್ನು ಖಂಡಿತ ನಾವು ಹೇಳಬೇಕಾಗ್ತದೆ. ಇವತ್ತು ನೀವು ಯಾವುದೋ ಒಂದು ಇಲ್ಲಿರುವ ಸುಮಾರು 800ರಿಂದ 1,000 ಅಡಿಯ ಕೆಳಭಾಗದಲ್ಲಿರುವ ಬೋರಿನ ನೀರು ಅದು ನೀವು ಪಾತ್ರೆಯಲ್ಲಿ ಒಂದು ದಿನ ಹಾಕಿಕೊಂಡಾಗ ಬಹುಶಃ ಸ್ಟೀಲ್ ಪಾತ್ರೆಯಲ್ಲಿ ಅದರ ಕಲರ್ ಬದಲಾವಣೆ ಆಗ್ತದೆ. ಅದೇ ರೀತಿ ಸಾಮಾನ್ಯವಾಗಿ ನಾವೆಲ್ಲ ಇಲ್ಲಿ ನೀವು ವೈಟ್ ರೈಸ್ ಏನು ಮಾಡ್ತೀರಿ ಗೊತ್ತಿಲ್ಲ, ನಮ್ಮ ಕುಚಲಕ್ಕಿಯನ್ನು ಬೇಯಿಸಿದಾಗ
ತಕ್ಷಣ ಅದು ಒಂದು ರೀತಿಯಲ್ಲಿ ಏನು ಬೇಗ ಬೇಯ್ತದೆ ಮತ್ತು ಅದರಲ್ಲಿ ಏನು ಬಲ ಇರಲ್ಲ, ಅಂದರೆ ಗಟ್ಟಿತನ ಇಲ್ಲ. ಈ ನೀರಿನ ಒಂದು ಬದಲಾವಣೆಯಿಂದಾಗಿ ಈ ರೀತಿ ಆಗ್ತದೆ. ಅದೇ ನೀವು ಸರಿಯಾದ ನೀರನ್ನು ಬಳಕೆ ಮಾಡಿದರೆ ಯಾವುದೇ ಅನ್ನ ಅಷ್ಟು ಸುಲಭದಲ್ಲಿ ಮೃದು ಆಗುವುದಿಲ್ಲ. ಅದೇ ರೀತಿ ಪಾತ್ರೆಗಳಲ್ಲಿ ಅಡಿಭಾಗದಲ್ಲಿ ಒಂದು ಪದರ ಬೆಳೆಯುತ್ತದೆ. ಇದನ್ನೆಲ್ಲ ಕಂಡಾಗ ನಾವು ಖಂಡಿತವಾಗಿ ಯಾಕೆ ಕುಡಿಯೋ ನೀರು ಶುದ್ಧವಾಗಿ ಇರಬೇಕು ಅನ್ನೋಂಥದ್ದನ್ನು ಖಂಡಿತ ತಿಳಿಬಹುದು. ಇಲ್ಲಿ ನಾವು ಕುಡಿಯುವಂಥ ನೀರು ಕಲುಷಿತವಾದಾಗ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ, ಅನಾರೋಗ್ಯಕ್ಕೆ ತುತ್ತಾಗ್ತೇವೆ. ಅದರಿಂದಾಗಿ ಬಹಳಷ್ಟು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಇವತ್ತು ಒಂದು ಬಾಟ್ಲಿ ನೀರಿಗೆ ಸುಮಾರು 20 ರೂಪಾಯಿ, 1 ಲೀಟ್ರಿನ ಒಂದು ಬಾಟ್ಲಿಗೆ 20 ರೂಪಾಯಿ ಕೊಡ್ತೇವೆ. ನಾವಿಲ್ಲಿ 20 ಲೀಟ್ರ್ ನೀರಿಗೆ 5 ರೂಪಾಯಿಯ ಕಾಯಿನ್, ಅಂದರೆ 5 ರೂಪಾಯಿ ನೀವು ಕೊಡಬೇಕಾಗ್ತದೆ. 5 ಲೀಟರ್ ನೀರು 5 ರೂಪಾಯಿಯಲ್ಲಿ 20 ಲೀಟ್ರ್ ನೀರು ಸಿಗ್ತದೆ. ಹೊರಭಾಗದಲ್ಲಿ ನೀವು ಯಾವುದೇ ಕುಡಿಯುವ ನೀರಿನ ಬಾಟ್ಲಿಯನ್ನು ನೀವು ಖರೀದಿ ಮಾಡಿದರೆ 1 ಲೀಟ್ರಿಗೆ 20 ರೂಪಾಯಿ ಕೊಡಬೇಕು. ಅಂದರೆ ನಾವು 100 ರೂಪಾಯಿಯ ಒಂದು ನೀರನ್ನು ನಾವು ಕೇವಲ 5 ರೂಪಾಯಿಯಲ್ಲಿ ಕೊಡ್ತೇವೆ. ಅಂದರೆ ಇದು ಬಹಳ, ಇದು ಪಂಚಾಯತ್ ಎಲ್ಲರೂ ಕೊಡುವಂಥದ್ದು, ನಾವಂತಲ್ಲ, ಎಲ್ಲ ಇವತ್ತು ಯಾವುದೇ ಇದರಲ್ಲಿ ಕೊಡ್ತಾರೆ. ಬಹುಶಃ ಇದನ್ನು ನಾವು ಕುಡಿಯುವುದಕ್ಕಾಗಿ ಖಂಡಿತ ಬಳಕೆ ಮಾಡಬೇಕು. ಈ ರೀತಿ ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಾಗ್ತದೆ. ಇದು ನಾವು ಏನು ಇವತ್ತು ಮಾರಾಟಕ್ಕಾಗಿ ಈ ಮಾಹಿತಿಯನ್ನು ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ಆರೋಗ್ಯ ವೃದ್ಧಿಗಾಗಿ ಹೇಳ್ತಾ ಇದ್ದೇವೆ. ಇದು ಮಾಡಬೇಕು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇವತ್ತು ರಾಜ್ಯದ ಎಲ್ಲೆಡೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೆ. ಮುಖ್ಯವಾಗಿ ಸಮುದಾಯಕ್ಕೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳಿದೆ. ಒಂದು ಹಾಲಿನ ಸೊಸೈಟಿಯ ಕಟ್ಟಡ ನಿರ್ಮಾಣಕ್ಕಾಗಿ ಒಂದಷ್ಟು ಅನುದಾನಗಳನ್ನು ಕೊಡ್ತೇವೆ. ಸಮುದಾಯ ಭವನಗಳಿಗೆ ಅನುದಾನಗಳನ್ನು ಪೂಜ್ಯರು ಕೊಡ್ತಾರೆ. ಅದೇ ರೀತಿ ನಾವು ನೀರಿನ ಒಂದು ಕೃಷಿಗೆ ಬೇಕಾದ ನೀರನ್ನು ಕೊಡೋದಕ್ಕಾಗಿ ಆ ಲೋಕಲ್ ಅಲ್ಲಿರುವ ಯಾವುದಾದ್ರೂ ಪಂಚಾಯಿತಿಯವರ ಮತ್ತು ಗ್ರಾಮಸ್ಥರ ಭಾಗವಹಿಸಿಕೆಯ ಮೂಲಕ ಕೆರೆಯ ಹೂಳೆತ್ತುವ ಕೆಲಸವನ್ನು ಮಾಡ್ತೇವೆ. ನಮ್ಮೂರು ನಮ್ಮ ಕೆರೆ ಅನ್ನುವ ಕಾರ್ಯಕ್ರಮದಲ್ಲಿ ಈ ವರ್ಷಕ್ಕೆ ಸುಮಾರು 1,000 ಕೆರೆಯನ್ನು ಮಾಡುವಂಥ ಯೋಜನೆ. ಈಗಾಗಲೇ 1,000 ಕೆರೆ ಮಂಜೂರಾತಿ ಆಗಿದೆ. ಈ ವರ್ಷಕ್ಕೆ ಸಾಮಾನ್ಯವಾಗಿ ಮೇಯೊಳಗೆ ಆ 1,000 ಕೆರೆಯ ಅಂತಿಮ ಒಂದು ಉದ್ಘಾಟನೆ ಆಗಲಿಕ್ಕಿದೆ. ಬಹುಶಃ ಈವರೆಗೆ ಸುಮಾರು 80 ಕೋಟಿ ರೂಪಾಯಿ ಪೂಜ್ಯ ಕಾವಂದರು ಧರ್ಮಾಧಿಕಾರಿಗಳು ನಮ್ಮೂರ ನಮ್ಮ ಕೆರೆಯ ಹೂಳೆತ್ತುವಂಥ ಕಾಮಗಾರಿಗೆ ವಿನಿಯೋಗ ಮಾಡಿದ್ದಾರೆ. ಅನೇಕ ಕೆರೆಗಳಲ್ಲಿ ನೀರು ಬಸ್ತು ಹೋದಿರುವಂಥ ಸಂದರ್ಭದಲ್ಲಿ ಹೂಳು ತೆಗೆದು ಅದನ್ನು ಮತ್ತೆ ಮರುಪೂರಣ ನೀರು ತುಂಬಿಸುವಂಥ ಕೆಲಸ ಆಗಿರುವುದರಿಂದ ಸುತ್ತಮುತ್ತದಲ್ಲಿರುವ ಕೊಳವೆ ಬಾವಿ ಇರ್ಬೋದು, ಕೃಷಿ ಇರ್ಬೋದು, ಜಾನುವಾರುಗಳಿಗಿರ್ಬೋದು, ಪಶು ಪಕ್ಷಿಗಳಿಗಿರ್ಬೋದು, ಅಥವಾ ಅನೇಕ ಮಹಿಳೆಯರಿಗೆ ನಿತ್ಯದ ಏನು ನಮ್ಮ ಬಟ್ಟೆ ಒಗೆಯುವಂಥದ್ದು ಇರ್ಬೋದು, ಇವೆಲ್ಲಕ್ಕೂ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದೇವೆ. ಏನು ಮಾಡೋಕ್ಕಾಗಲ್ಲ. ಈಗ ಬಂದು ಯೋಜನೆಯನ್ನು ಬಿಟ್ಟಿದ್ರೆ ಬೇರೆ ಊರಿಗೆ ಹೋಗೋದು. ಅದರಿಂದ ನಂಜುಂಡಪ್ಪರು ಆಗಾಗ್ಗೆ ಫೋನ್ ಮಾಡ್ತಾಯಿರೋರು, ನೋಡಿ ಅಲ್ಲಿಂದ ಇದು ಮಾಡ್ತೈತೆ, ಲೇಟ್ ಆಯಿತು ಅಂದರು. ಈಗೇನು ಮಾಡೋದು? ಈಗ ಪಂಚಾಯತಿ ಹುಡುಕಿದ್ದು, ತಾಲೂಕು ಪಂಚಾಯತಿ ಹುಡುಕಿದ್ದು, ಎಲ್ಲೂ ಅನುದಾನ ಇಲ್ಲ. ಏನು ಎಲ್ಲನೂ ಚಿಕ್ಕನಾಳಿಗೆ ಕೊಡೋಕ್ಕಾಗುತ್ತಾ? ಭಾಳ ಕೆಲಸಗಳು ನಮ್ಮೂರಿಗೆ ಆಗಿವೆ. ಎಲ್ಲ ಕೆಲಸಗಳು ಜಾಸ್ತಿ. ಚಗಚಗೆರೆ ಪಂಚಾಯತಿಲಿ ಹೆಚ್ಚಿಗೆ ಕೆಲಸ ನಮ್ಮೂರಿಗೆ. ಯಾವ PWD ಆಫೀಸಲ್ಲಿ ತಗೊಂಡ್ರು ಹೆಚ್ಚಿಗೆ ಕೆಲಸ ನಮ್ಮೂರಿಗೆ. ಬೇರೆ ಬೇರೆ ಏನೇನು ತಗೊಂಡ್ರು ಅವೆಲ್ಲ ಹೇಳ್ಬಾರ್ದು ನಾವೇನೇನು ಮಾಡಿಸಿದ್ದೀವಿ ಅಂತ ಬೇರೆ ಊರವ್ರು ಹೊಟ್ಟೆ ಊರಿ ಪಡ್ಕೋತಾರೆ. ಹಂಗಾಗಿ ಹೆಚ್ಚಿಗೆ ಕೆಲಸ. ಇದನ್ನು ಕೇಳಿದೆವು ಪಂಚಾಯತಿಲಿ PDO ಅವರು ಇವ್ರನ್ನೆಲ್ಲ, ಇಲ್ಲ ದುಡ್ಡೇ ಇಲ್ಲ, ಬೇರೆ ಊರೆಲ್ಲ ಜಗಳಕ್ಕೆ ಬರ್ತಾರೆ ಚಿಕನ್ ಅಡುಗೆ ಹಾಕಿಡ್ರಿ ಅಂತ. ಮತ್ತು ದುಡ್ಡು ಇರಲಿಲ್ಲ. ಕೊನೆಗೆ ನಾವೇ ಇವನಿಗೆ ಹೇಳಿದೆ, ಏನಾರ ಮಾಡಿ ತಂದು ಮಾಡಪ್ಪ ಅತ್ತಗಿ ಓಪನ್ ಆಗಿಬಿಡ್ಲತ್ತಿ ಜಾತ್ರೆ ಹೊತ್ತಿಗೆ ಅಂತ. ಹಂಗಾಗಿ ನಾವೇ 4 ಲಕ್ಷ ಕೈಯಿಂದ ಹಾಕಿದ್ದೀವಿ. ಏನು ಸಿಕ್ಕಿದ್ರೆ ತಗೊಳ್ಳೋದು, ಸಿಗದಿದ್ರೆ ಬಿಡೋದು, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಒಳ್ಳೆಯ ಯೋಜನೆ. ನಾವು ಕೆಲವು ಇದು ಕರ್ನಾಟಕದಾದ್ಯಂತ ಮಾಡ್ಯವ್ರೆ. ನಾವು ಮೊನ್ನೆ ಕಡೂರಿಗೆ ಹೋಗಿದ್ದು ಯಾತ್ಕೋ ಒಂದು ವಿಚಾರಕ್ಕೆ, ಅಲ್ಲೂ ಎಲ್ಲ ಕಡೆ ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿದೆ. ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು, ನಂಜುಂಡಪ್ಪರು ನಾವೆಲ್ಲ ಹೋಗಿದ್ದು. 2 ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ಕೊಟ್ಟರು. ಕೆಲವು ಊರುಗಳಿಗೆ 5-5 ಲಕ್ಷ ಕೊಟ್ಟವ್ರೆ. ಇಷ್ಟೊಂದು ಸಹಕಾರ ಎಲ್ಲೂ ಮಾಡ್ತಾಯಿಲ್ಲ. ಹಂಗಾಗಿ ಈ ನಮ್ಮೂರಿಗೆ ಸ್ವಲ್ಪ ಬಡವರು, ಮನೆ ಇಲ್ಲದೆ ಇರೋರು ಯಾರು ಇಲ್ಲ ಅನ್ನೋ ಕಾಣುತ್ತೆ. ಯಾರೋ ನಿರ್ಗತಿಕರಿದ್ದರೆ ಸಹಾಯ ಮಾಡಿ, ನಿಮ್ಮ ಯೋಜನೆಯಿಂದ ಸಹಾಯ ಮಾಡಿ, ಒಳ್ಳೆಯದಾಗಲಿ. ಎಲ್ಲ ಓಡಾಡ್ತಾರೆ, ಯತೀಶು, ರುದ್ರೇಶು ಇವರೆಲ್ಲ ಇದಕ್ಕೆ, ಇವರೆಲ್ಲ ವಸಂತಕ್ಕ ಇವರೆಲ್ಲ ಸ್ವಲ್ಪ ಓಡಾಡಿ ಮಾಡ್ತಾರೆ. ಮತ್ತು ಇವರು ಓಡಾಡ್ತಾರೆ ಜಾಸ್ತಿಯ. ಹಂಗೆ ಯಾರ್ಯಾರು ಸಹಕಾರ ಮಾಡ್ತೀರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ.
ಈ ಯೋಜನೆ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ಮಾತಾಡೋದೇನಿಲ್ಲ. ಬೇಕಾದಷ್ಟು ಕೆಲಸ ಕಾರ್ಯಗಳನ್ನ ಈ ನೀರು 2 ಬಾವಿಯಲ್ಲಿ ಕೊರೆಸಿದ್ದು ಫೇಲ್ಯೂರ್ ಆಗಿಬಿಟ್ಟು ಹಿಂದೆ ನೀರು ಸಿಕ್ಕಲಿಲ್ಲ, ಬರಗಾಲ ಬಂದ್ಬಿಡ್ತು. ಆಗ ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದ್ದು. 6 ತಿಂಗಳು ಸತತವಾಗಿ ಟ್ಯಾಂಕರಲ್ಲಿ ನೀರು ಹೊಡೆದು, ನಿಮಗೆ ಗೊತ್ತಲ್ಲ. ಕೊನೆಗೆ ಪಾಯಿಂಟ್ ಹುಡುಕಿ ಸಾಕಾಗಿ ದೊಡ್ಡ ಕೆರೆಯಲ್ಲಿ ಸಿಕ್ತು ಏರಿಲಿ, ಅಲ್ಲಿ ಕೊರಿಸ್ತು, ನೀರು ಬಂತು. ಆಮೇಲೆ ಇವೆಲ್ಲ ಈಗ ಕೆರೆ ಎಲ್ಲ ತುಂಬಿದ ಮೇಲೆ ಸ್ಟಾರ್ಟ್ ಆಗ್ಬಿಟ್ಟವೆ ಅಲ್ವಾ, ಒಳ್ಳೆಯದೇ ಆಯಿತು. ಇದಕ್ಕೆ ವರ್ಷಕ್ಕೂ 1 ಲಕ್ಷ ಬೇಕಾಗದು ಮತ್ತೆ ಅಲ್ವಾ. ಹಂಗಾಗಿ ಎಲ್ಲ ಒಳ್ಳೆಯದಾಗಲಿ, ಊರಿಗೆ ಕೆಲಸ ಆಗಲಿ, ಜನ ನೆಮ್ಮದಿಯಾಗಿರಲಿ. ಯಾವುದೇ ಕಿತಾಪತಿ ಸಮಸ್ಯೆಗಳು ಯಾರು ತಂದೊಡ್ಕೋಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ, ನಮಗೇನು ತೊಂದರೆ ಇಲ್ಲ. ಇನ್ಮೇಲೆ 6 ತಿಂಗಳಲ್ಲಿ ನಮಗೆ ಕೆರೆ ನಮ್ಮ MLA ಸಹಕಾರದ ನೀರು ಬಂದ್ಬಿಡುತ್ತೆ. ಕುಡ್ಕುಂದಿತ್ತವ ಎಲ್ಲ ಕೆರೆ ನೀರು ಎಲ್ಲ ಆಗಿದೆ, ಕೆಲಸ ಎಲ್ಲ ಬರುತ್ತೆ, ಇವೆಲ್ಲ ಚೆನ್ನಾಗಿ ನಡೀತವೆ, ಏನು ತೊಂದರೆ ಇಲ್ಲ. ಹಂಗಾಗಿ ಇಷ್ಟೆಲ್ಲ ಅನುಕೂಲಗಳು ಇನ್ನೂ ಏನು ಬೇಕಾದ್ರೂ ಮಾಡೋಣ, ಯಾರು ಹೆದರಬೇಕಾಗಿಲ್ಲ, ಕೆಲಸ ಕಾರ್ಯಗಳಿಗೇನು ತೊಂದರೆ ಇಲ್ಲ. ಇಷ್ಟೇ